ಆ ದಂಪತಿ ಕಂಪನಿಯೊಂದನ್ನ ನಂಬಿ ಫ್ಲಾಟ್ ಖರೀದಿಗೆ ಮುಂದಾಗಿದ್ರು. ಇದಕ್ಕಾಗಿ ಕಂಪನಿಯೊಂದನ್ನ ನಂಬಿಕೊಂಡು ಲಕ್ಷ ಹಣವನ್ನ ಅಡ್ವಾನ್ಸ್ ಕೂಡ ಕಟ್ಟಿದ್ರು. ಬೆಂಗಳೂರಿನ ದಂಪತಿಗೆ ಒಂದಿಲ್ಲೊಂದು ಕಾರಣ ಹೇಳಿ ಕೆಲಸ ಪೆಂಡಿಂಗ್ ಉಳಿಸಿ ಹಣವನ್ನ ಕೂಡ ಕೊಡದೆ ಆ ಕಂಪನಿ ಸತಾಯಿಸಿತ್ತು. ಇದೀಗ ಕಾನೂನು ಹೋರಾಟದಲ್ಲಿ ದಂಪತಿ ಪರ ಕೋರ್ಟ್ ಆದೇಶವನ್ನ ನೀಡಿದ್ದು, ಇದರಿಂದ ಖಾಸಗಿ ಬಿಲ್ಡರ್ಗೆ ಬರ್ಡನ್ ಹೆಚ್ಚಾಗಿದೆ. ಏನಿದು ಪ್ರಕರಣ ಅಂತ ನೋಡ್ತಾ ಹೋಗೋಣ. 41.4 ಲಕ್ಷಕ್ಕೆ ಫ್ಲಾಟ್ ಖರೀದಿಗೆ ನಿರ್ಧಾರವನ್ನ ಮಾಡಿದ್ರು ನರೇಂದ್ರ ದಂಪತಿ. 2018 ಅಕ್ಟೋಬರ್ 27ನೇ ತಾರೀಕು ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ರು. ಫ್ಲಾಟ್ಗಾಗಿ EXT ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಅಡ್ವಾನ್ಸ್ ಹಣವನ್ನ ಕೊಟ್ಟಿದ್ರು. 17 ಲಕ್ಷ ರೂಪಾಯಿ ಅಡ್ವಾನ್ಸ್ ಹಣವನ್ನ ಆ ಕಂಪನಿಗೆ ಕಟ್ಟಿದ್ರು ನರೇಂದ್ರ ಕುಮಾರ್ ಹಾಗೆ ಪತ್ನಿ ಶಿವಾಂಗಿ. ಆದ್ರೆ ಕೆಲಸ ಪೆಂಡಿಂಗ್ ಇದೆ ಅಂತ ಹೇಳಿ ಅಥವಾ ಒಂದಿಲ್ಲೊಂದು ಕಾರಣವನ್ನ ಹೇಳ್ಕೊಂಡು ಮುಂದೂಡಿಕೆ ಮಾಡ್ತಾನೆ ಇತ್ತು ಕಂಪನಿ. ಫ್ಲಾಟ್ನ ಕೊಡ್ಲೇ ಇಲ್ಲ. 2022ರವರೆಗೂ ಇದೇ ರೀತಿ ಹಲವು ಕಾರಣಗಳನ್ನ ಕಂಪನಿ ನೀಡಿತ್ತು. ಆ ಬಳಿಕ ದಂಪತಿ ಗ್ರಾಹಕರ ನ್ಯಾಯಾಲಯದ ಮೊರೆ ಹೋಗ್ತಾರೆ. ಸೆಪ್ಟೆಂಬರ್ ಅಂತ್ಯದ ವೇಳೆಗೆ 10%, ಅಕ್ಟೋಬರ್ ಅಂತ್ಯದ ವೇಳೆಗೆ 20%, ನವೆಂಬರ್ ಅಂತ್ಯದ ವೇಳೆಗೆ 30%, ಡಿಸೆಂಬರ್ ಅಂತ್ಯದ ವೇಳೆಗೆ 40%. ನರೇಂದ್ರ ಕುಮಾರ್ಗೆ ಹಣ ನೀಡೋದಕ್ಕೆ ಅಂದ್ರೆ ಅಷ್ಟು ಬಡ್ಡಿ ಮೇಲೆ ಹಣವನ್ನ ನೀಡಬೇಕು ಅಂತ ಹೇಳಿ ಬಿಲ್ಡರ್ಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ನರೇಂದ್ರಗೆ 2 ಲಕ್ಷ ರೂಪಾಯಿ ಪಾವತಿಸಿ ಆ ಬಿಲ್ಡರ್ ಸುಮ್ಮನಾಗ್ಬಿಟ್ಟಿದ್ದ. 2024ರಲ್ಲಿ EXT ಕಂಪನಿ ನಿರ್ದೇಶಕರ ವಿರುದ್ಧ ಕೋರ್ಟ್ನಲ್ಲಿ ಮತ್ತೆ ದೂರು ದಾಖಲು ಮಾಡಲಾಗುತ್ತೆ. ಸತತ ವಿಚಾರಣೆಯ ಬಳಿಕ ಗ್ರಾಹಕರ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ. ಅಗ್ರಿಮೆಂಟ್ ಬಳಿಕ ನ್ಯಾಯಯುತವಾಗಿ ಕಂಪನಿ ನಡ್ಕೊಂಡಿಲ್ಲ. ಮಾರಾಟ ಒಪ್ಪಂದದ ನಂತರ ವ್ಯವಹಾರದಲ್ಲಿ ಪಾರದರ್ಶಕತೆ ಮುಖ್ಯ. ಅಗ್ರಿಮೆಂಟ್ ಆದಾಗಿನಿಂದ ಇಲ್ಲಿವರೆಗೆ ವಾರ್ಷಿಕ 15 ಲಕ್ಷ ರೂಪಾಯಿ ಹಣವನ್ನ ನೀಡಬೇಕು. 7.5% ಬಡ್ಡಿಯಂತೆ 15 ಲಕ್ಷ ರೂಪಾಯಿ ಹಣವನ್ನ ನೀಡುವಂತೆ ಬಿಲ್ಡರ್ಗೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈ ಮೂಲಕ ತಮಗ್ ಸಿಗಬೇಕಾದಂತಹ ಫ್ಲಾಟ್ ಸಿಗದೆ ನೊಂದಿದ್ದಂತಹ ದಂಪತಿ ಕಾನೂನು ಹೋರಾಟದಲ್ಲಿ ಗೆಲುವು ಕಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.